ಹಲೋ ಹಲೋ. ಇವ್ರದ್ದು ಮಹಾಭಾರತ ಟಾಪ್ ಸರ್ ಇಲ್ಲ ಪ್ರತೀಕ್ಷಾ. ಹಲೋ ಹಲೋ ಹಲೋ. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರಗಳು. ಯಾವುದೇ ಬಗೆಯ ಮೂಲಭೂತ ಸೌಕರ್ಯಗಳೂ ಇಲ್ಲದೆ ಕಡು ಬಡತನದಲ್ಲಿ ಅರಳಿದ ಪ್ರತಿಭೆಯೊಂದು ನಾಡಿನ ಜನರ ಕಣ್ಮಣಿಯಾಗುವುದು ಸಾಮಾನ್ಯದ ಮಾತಲ್ಲ. ನಾಡೋಜ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಕೂಡ ಇಂತಹ ಅಸಾಮಾನ್ಯ ಸಾಧನೆಗೆ ಮಾದರಿಯಾಗಿದೆ. ತಮ್ಮ ಅಪೂರ್ವ ಪ್ರತಿಭೆಯ ನಟನೆ, ಗಾಯನ, ಕನ್ನಡ ಪರವಾದ ಪ್ರೀತಿ ಮತ್ತು ಸುಸಂಸ್ಕೃತ ಸಜ್ಜನಿಕೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಾಡು ಕಂಡ ಮೇರು ವ್ಯಕ್ತಿತ್ವವೆನಿಸಿದ್ದಾರೆ. ಅವರ ಜೀವನದ ಕೆಲವು ಅವಲೋಕನದ ವಿವರಣೆಗಳಿಂದ ನಾಡಿನ ಮಕ್ಕಳು ಸ್ಫೂರ್ತಿ ಹೊಂದಬಲ್ಲರು ಎಂಬುದು ಇದರ ಆಶಯವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಚಾಮರಾಜ ಜಿಲ್ಲೆಗೆ ಸೇರಿದ ಗಾಜನೂರಿನಲ್ಲಿ 24 ಏಪ್ರಿಲ್ 1929ರಂದು ಜನಿಸಿದರು. ಸಿಂಗನಲ್ಲೂರು ಮೂಲದ ಶ್ರೀಯುತ ಪುಟ್ಟಸ್ವಾಮಯ್ಯನವರು ಮತ್ತು ಗಾಜನೂರಿನವರಾದ ಶ್ರೀಮತಿ ಲಕ್ಷ್ಮಮ್ಮನವರು ರಾಜಕುಮಾರರ ತಂದೆ ತಾಯಿ. ಮುತ್ತತ್ತಿ ರಾಯನ ಹರಕೆಯಿಂದ ಜನಿಸಿದ ಕಣ್ಮಣಿ ಮುತ್ತುರಾಜ. ಮುತ್ತುರಾಜ ಬೇರ್ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ರಾಜಕುಮಾರ. ಬಾಲ್ಯದಲ್ಲಿಯೇ ಮುತ್ತುರಾಜರಿಗೆ ಬಡವರ ಕಷ್ಟ ಕಂಡು ಮರಗುವ ಗುಣವಿತ್ತು. ಶಾಲೆಯಲ್ಲಿ ಕಲಿತದ್ದು 3ನೇ ತರಗತಿಯವರೆಗೆ ಆದರೂ ಆ ವಯಸ್ಸಿನಿಂದಲೇ ಆದ ಅನುಭವದ ಶಿಕ್ಷಣದ ಪಾತ್ರ ಇವರ ವ್ಯಕ್ತಿತ್ವವನ್ನು ರೂಪಿಸಿತು. ಮುತ್ತುರಾಜನ ರಕ್ತದಲ್ಲಿ ಕಲೆಯ ಕೆಂಪು ರಕ್ತ ಹರಿಯುತ್ತಿತ್ತು. ಇವರ ತಂದೆ ಪುಟ್ಟಸ್ವಾಮಯ್ಯನವರು ಅದ್ಭುತ ರಂಗ ಕಲಾವಿದರಾಗಿದ್ದರು ಮತ್ತು ಸೋದರ ಮಾವಂದಿರು ಸೊಗಸಾದ ಗಾಯಕರಾಗಿದ್ದರು. ಈ ಪರಿಸರದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಮುತ್ತುರಾಜನಿಗೆ ಸಹಜವಾಗಿಯೇ ರಂಗಭೂಮಿ ಕೈಬೀಸಿ ಕರೆಯಿತು. ರಂಗಭೂಮಿಗೆ ಮುತ್ತುರಾಜು ಗುಬ್ಬಿ ವೀರಣ್ಣನವರ ನಾಟಕ ಬಲ್ಲಿಯಲ್ಲಿ ಮೊದಲು ಸಣ್ಣ ಪುಟ್ಟ ಪಾತ್ರಗಳನ್ನು ವಹಿಸಿದ ರಾಜು ಆಮೇಲೆ ಮತ್ತೋರ್ವ ಹಿರಿಯ ರಂಗಭೂಮಿಯ ಕಲಾವಿದರಾದ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಗೆ ಸೇರಿ ಅನೇಕ ಮಹತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಾ ಬೆಳೆದರು. ತಂದೆಯವರ ಅಕಾಲಿಕ ಮರಣದ ದುಃಖ ಎದುರಾಗಿದೆ. ಇಡೀ ಕುಟುಂಬವನ್ನೇ ಕಾಪಾಡುವ ಜವಾಬ್ದಾರಿ ನನ್ನದಾಗಿದೆ. ಆ ಕಲಾ ದೇವತೆಯ ಆಶೀರ್ವಾದದಿಂದ ಈ ಕಷ್ಟದ ದಿನಗಳನ್ನು ನಾನು ಎದುರಿಸುತ್ತೇನೆ ಮತ್ತು ಆ ಕಲಾ ಸೇವೆಯನ್ನು ಮಾಡುತ್ತೇನೆ. ಕಷ್ಟದ ದಿನಗಳಲ್ಲೇ ಕಲಾವಿದನ ಕೈ ಹಿಡಿದು ಸಂಸಾರದ ಬದುಕಿಗೆ ಹೆಗಲೆಣೆಯಾದವರು ಮುತ್ತುರಾಜರ ಸೋದರ ಮಾವನ ಮಗಳಾದ ಪಾರ್ವತಮ್ಮನವರು. ಮುತ್ತುರಾಜನಿಂದ ರಾಜಕುಮಾರ 1954ರಲ್ಲಿ ತೆರೆದುಕೊಂಡ ಬೇಡರ ಕಣ್ಣಪ್ಪ ಎಂಬ ಚಿತ್ರವು ಮುತ್ತುರಾಜರ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ಬರೆಯಿತು. ಚಿತ್ರದ ನಿರ್ದೇಶಕರು ಶ್ರೀ HLN ಸಿಂಹರವರು ಮುತ್ತುರಾಜ ಎಂಬ ಹೆಸರನ್ನು ರಾಜಕುಮಾರ ಎಂದು ಬದಲಾಯಿಸಿದರು. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯನು ನೀ ಆಲಿಸೋ ಪಾಲಿಸೋ ಸರ್ವೇಶ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ. ಹಸಿವೆಯನ್ನು ತಾಳಲಾರೆ ಕಾಪಾಡೋ
ಕಾಣದಂತೆ ಕಾಣೆನಯ್ಯನ ಹರನೇ. ಭಕ್ತ ಕುಂಬಾರ. ಈ ದೃಶ್ಯವನ್ನು ರಾಜ್ಕುಮಾರ್ ಅವರ ಅದ್ಭುತ ಚಿತ್ರದಿಂದ ಆರಿಸಿಕೊಳ್ಳಲಾಗಿದೆ. ಲಕ್ಷ್ಮಿ, ಲಕ್ಷ್ಮಿ, ಒಂದೇ ಸಮ ಹೀಗೆ ಯೋಚನೆ ಮಾಡಿ ಕಣ್ಣೀರು ಸುರಿಸಿದರೆ ಗತಿಯೇನು? ಹೊಡೆದು ಹೋದ ಮಡಿಕೆ ಸರಿಯಾಗಿ ಕೈ ಸೇರುತ್ತೇನು ಲಕ್ಷ್ಮಿ? ಏನೋ ಒಟ್ಟಿನಲ್ಲಿ ನಮ್ಮ ಮಗು ನಮ್ಮ ಹತ್ರ ಇರೋದು ಆ ಪಾಂಡುರಂಗನಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ತನ್ನ ಸನ್ನಿಧಿಯ ಕಡೆ ಕರೆದುಕೊಂಡು ಬಿಟ್ಟ. ಏನು ಮಾಡೋಕ್ಕಾಗತ್ತೆ ಹೇಳು? ಹಾಗೆ ನೋಡ್ಬೇಡ ಲಕ್ಷ್ಮಿ, ಹಾಗೆ ನೋಡ್ಬೇಡ. ಆ ನೋಟದಲ್ಲಿ ತುಂಬಿರುವ ನೋವು, ರೋಷ, ಸಂಕಟಗಳನ್ನು ಎದುರಿಸುವಷ್ಟು ಧೈರ್ಯ ನನ್ನಲ್ಲಿಲ್ಲ. ಏಳು, ಪಾಂಡುರಂಗನಲ್ಲಿ ಪ್ರಾರ್ಥನೆ ಮಾಡೋಣ. ಹಾಗೇಳ್ಬೇಡ ಲಕ್ಷ್ಮಿ, ಹಾಗೇಳ್ಬೇಡ. ಏಳು, ಪಾಂಡುರಂಗನಲ್ಲಿ ಪ್ರಾರ್ಥನೆ ಮಾಡೋಣ. ರಂಗ ವಿಠಲ ಎಲ್ಲಿ ಮರೆಯಾದೆ ವಿಠಲ, ಏಕೆ ದೂರಾದೆ ರಂಗ ವಿಠಲ. ಜೇಮ್ಸ್ ಬಾಂಡ್ ದಕ್ಷಿಣ ಭಾರತದಲ್ಲೇ ಮೊದಲನೆಯ ಜೇಮ್ಸ್ ಬಾಂಡ್ ಶೈಲಿಯ ಚಿತ್ರ. ನಿಮ್ಮ ಪೌರುಷ ತೋರಿಕೊಂಡ ಕೆಲಸ ಮಾಡಬೇಕು, ತರ ಚಿಲ್ಲರ ಕೆಲಸ ಮಾಡಬಾರದು. ಒಂದು ಹೆಣ್ಣನ್ನು ಈ ರೀತಿಯಾಗಿ ಹಿಂಸೆ ಮಾಡುವುದು ಸಿಂಹಕ್ಕೆ ಶೋಭಿಸೋದಿಲ್ಲ. ಅರಿಯದ ಹೆಣ್ಣಿಗೆ ಮೋಸ ಮಾಡಿ ಬೆಲೆ ಬಾಳೋ ವಜ್ರಗಳನ್ನು ಲಪ್ಟಾಯಿಸೋದು ಮಾತ್ರ ಕೆಚ್ಚಲ ಬೇಟೆಗಾರನಿಗೆ ಶೋಭಿಸುತ್ತೆ ಅಲ್ವಾ? ಸ್ಮಗ್ಲರ್ ಮಾಡೋಳು, ದುಷ್ಟರ ಜೊತೆ ಓಡಿ ಹೋಗೋಳು, ದೇಶದ್ರೋಹಿಗಳಿಗೆ ಒತ್ತಾಸೆ ಆಗಿರೋಳು ಅವಳು ಹರಿಯದ ಎಣ್ಣೆ ಅಲ್ಲ, ಪಿಶಾಚಿ. ಹಾಡುಗಾರಿಕೆಗಿಂತಲೂ ಕನ್ನಡಿಗರ ಮನಸ್ಸುಗೊಂಡ ರಾಜ್ಕುಮಾರ್ ಅವರು ಗಾನಗಂಧ ಎನಿಸಿದರು. ಸಂಪತ್ತಿಗೆ ಸವಾ ಚಿತ್ರದಲ್ಲಿ ನಾಯಕ ಎಮ್ಮೆ ಮೇಲೆ ಕುಳಿತು ಹಾಡಿದ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಗೀತೆ. ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ ಬದುಕಿದರೆ ಸಹಿಸಲಾರ, ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆ ಅಲ್ಲ, ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆ ಅಲ್ಲ. ಇದೇ ನೀತಿ ಇದೇ ರೀತಿ ಇನ್ನೆಲ್ಲಿ ಗುರು ಹಿರಿಯರ ಭೀತಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಣುಕದೆ ಮುಂದೆ ಸಾಗುವೆ. ಅರ್ಹೈ 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 ಅರ್ಹೈ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಂಬ ಗೀತೆಯು ರಾಜ್ಕುಮಾರ್ ಅವರನ್ನು ಹಿನ್ನೆಲೆ ಗಾಯಕರನ್ನಾಗಿ ಪರಿಚಯಿಸಿತು. ಚಿಕ್ಕಂದಿನಿಂದಲೂ ಇವರಿಗೆ ಹಾಡಲು ಬರುತ್ತಿತ್ತು. ಜೊತೆಗೆ ನಾಟಕಗಳಲ್ಲಿ ಆಡಿದ ಅನುಭವವೂ ಇತ್ತು. ಜೊತೆಗೆ ಸೋದರ ಮಾವಂದಿರ ಬಡವಳಿಯೂ ಆಗಿತ್ತು. ನಾದಮಯ ಈ ಲೋಕವೆಲ್ಲ, ನಾದಮಯ ಈ ಲೋಕವೆಲ್ಲ. ಏನು ಪಾರ್ಥ, ಕೆಟ್ಟದಿಂದ ಕೆಕ್ಕರಿಸಿದರೆ ನನ್ನ ಗೆಲ್ಲಲಾರೆ. ಈಗ ಶಕ್ತಿಯಿಂದ ಇಲ್ಲ, ಪರಮ ಮಂದಿರದಲ್ಲಿ ನಿಂದಿಸಿದ ಮರುಕ್ಷಣ ನಿನ್ನ ಪುಣ್ಯ ಎಲ್ಲ ಹೋಗಿ ನಿನ್ನ ಪಾಪದ ಬಗ್ಗೆ ಎಡಲಾಗಿದೆ. ಎದ್ದು ನಿನ್ನ ಗಾಡಿವ ಇವನು ಪರಮೇಶ್ವರ ಕೊಟ್ಟ ನಿನ್ನ ಪಾಶುಪತಸ್ತ್ರ. ಶಿವನನ್ನ ಕಣ್ಣಿನ ಸೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನ ಎಂಬ ದಿನ ಅಹಂಕಾರ ನನ್ನಿಂದ ಮಣ್ಣಾಗಲಿ. ಮದಾಂಧ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಒಪ್ಪಿದ ಮೂರ್ಖ. ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣರಂಗದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸವರ್ಗಗಳ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣ ಶ್ರೀಕೃಷ್ಣ ಪರಮಾತ್ಮ. ಅಗಳಿರು ನನ್ನಂತ ತಲೆಮಾರು ಮಾತಾಡಿ ಜಯದಕ್ಕಿಂತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ
ಹರನೊಡನೆ ಹೋರಾಡಿ ಪಾಶುಪಥವಂ ಪಡೆದವನು ಆಘ್ರಾದಳುದರಾಗು ಅರಿಗಳ ನಿಗ್ರಹಿಸೋ ವ್ಯಾಕರಣಿವನು ಉಗ್ರ ಪ್ರತಾಪಿ. ಓಹೋ ಉಗ್ರ ಪ್ರತಾಪಿ ಸಭೆಯೊಳಗೆ ಲೋಪತಿಯ ಸೀರೆಯನ್ನು ಸೆಳೆವಾಗ ಎಲ್ಲರಿಗಿಂತ ನಿನ್ನ ಶೌರ್ಯ ನವರಂಗನ ಕಟ್ಟಿದ ಕಥೆಯನ್ನು ನಟಿಸಿ ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದ ದುರ್ಗಿಚಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಳಿಗಳ ಗೆಲ್ಲ ಗಂಡಿಗೆ ನಿನಗೆಲ್ಲೋ ಕಂಡಿಸದೆ ಉಳಿಸುವೆ ಹೋಗಲೆ ಶಿಖಂಡಿ. ಫಡ ಫಡ ಶಿಖಂಡಿ ಎಂದಳ ಗಡಿಗೆ ನುಡಿಯಬೇಡಲೋ ಮೂಢ ಹಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಣವೀವ ಈ ಗಾಂಧೀವ ಕಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ ಚಂದನ ಪ್ರಚಂಡನ ಪುಂಡನ ನಿರ್ಧರಿಸುವುದು ರಣರಂಗ ಊರು ಮಾನವರ ಮಾಡುವ ಮಾನವಂಗ ಕದನದೋಳ್ ಕಲಿ ಪಾರ್ಥನಂ ಕೆಳಕಿ ಉಳಿದವರಿಲ್ಲ ಅಪ್ಪರಿಸುವ ಬಿರುದವಿಲ್ಲ ಅರಿವವಿಲ್ಲ ಘಟಿಸಿ ಬರುತ್ತಿದೆ ನೋಡು ಹಂತಕನ ಆಹ್ವಾನ ಹಂತಕನಿಗೆ ಹಂತಕ ಬಬ್ರುವಾನ. ರಾಜ್ಕುಮಾರ್ ಅವರು ನಾಯಕರಾಗಿಯೂ ಖಳನಾಯಕರಾಗಿಯೂ ಅಭಿನಯಿಸಿದ್ದಾರೆ. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ ಅಸ್ತ್ರದಿಂದಾಗಲಿ ಶಸ್ತ್ರದಿಂದಾಗಲಿ ಸುರ ನರ ಯಕ್ಷ ಕಿನ್ನರ ಕಿಂಪುರುಷಗಳಿಂದಾಗಲಿ ನೀನು ಸೃಷ್ಟಿಸಿದ ಯಾವುದೇ ಜೀವಿತ ನಾನು ಮರಣ ಹೊಂದಬಾರದು. ಈಗ ನನ್ನನ್ನು ಸೋಲಿಸುವರ. ರಾಜ್ಕುಮಾರ್ ಎಂಬ ಸಮೋಹಕ ಪ್ರತಿಭೆಗೆ ಮನಸೋತ ಕನ್ನಡಿಗರು ಅವರನ್ನು ನಟ ಸಾರ್ವಭೌಮ, ಕಲಾ ಕೇಸರಿ, ಕಲಾ ಕೌಸ್ತುಭ, ರಸಿಕರ ರಾಜ, ಗಾನ ಗಂಧರ್ವ, ಕನ್ನಡದ ಕಣ್ಮಣಿ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. 1979ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿತು. ಪದ್ಮಭೂಷಣ ಪ್ರಶಸ್ತಿ, ದಾದಾ ಸಾಹೇಬ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಇವರ ಕಲಾ ಸೇವೆಗೆ ದೊರಕಿರುವ ಪ್ರಶಸ್ತಿಗಳು. ನಟರಾಗಿ ಮಾತ್ರವಲ್ಲದೆ ಅನನ್ಯ ಕನ್ನಡ ಪ್ರೀತಿಗಾಗಿಯೂ ನಾಡು ರಾಜ್ಕುಮಾರ್ ಅವರನ್ನು ಸದಾ ಸ್ಮರಿಸುತ್ತದೆ. ಕನ್ನಡ ಭಾಷೆಗೆ ಆದ್ಯತೆ, ಮಾನ್ಯತೆಗಳು ದೊರಕಬೇಕೆಂಬ ಸಂಕಲ್ಪದಿಂದ ಆರಂಭಿಸಿದ ಗೋಕಾಕ್ ಚಳುವಳಿಯ ಫಲವಾಗಿ ಇಂದು ಕರ್ನಾಟಕದಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿದೆ. ಇತರ ಭಾಷೆಗಳನ್ನು ಕನ್ನಡದಲ್ಲಿ ಕಲಿಸಲಾಗುತ್ತಿದೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ಬಂಗಾರದ ಮನುಷ್ಯ. ನಮ್ ಕೈ ಕಾಲ್ ಮೇಲೆ ನಾವ್ ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕಯ್ಯ ಇನ್ನೊಬ್ರಿಗೆ ತಲೆ ತಟ್ ನಡಿಬೇಕು? ನಾವ್ಯಾವತ್ತಿದ್ರೂ ತಲೆ ಎತ್ ಬಾಳ್ಬೇಕು. ಅದು ಈ ಭೂತಾಯಿನ ನಮ್ದವ್ರಿಗೆ ಮಾತ್ರ ಸಾಧ್ಯ. ಈ ತಾಯಿನ ನಂಬು, ಆ ತಾಯಿ ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು, ಕೆಚ್ಚದೆ ಇರಬೇಕೆಂದೆಂದು. ಈ ಮೊದಲೇ ಹೇಳಿದಂತೆ ಬಡತನದ ಪರಿಸರದಲ್ಲಿ ಹುಟ್ಟಿದರು ಸಾಧನೆ ಎಂಬ ಮಾರ್ಗದಲ್ಲಿ ಶ್ರದ್ಧೆ ಇದ್ದರೆ ಯಾವುದೂ ಅಸಾಧ್ಯವಲ್ಲ ಎಂಬುದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾದರಿಯಾಗಿದ್ದಾರೆ. ಅದೇ ತರಹದ ಪರಿಸರದಲ್ಲಿ ಹುಟ್ಟಿದ ನಮ್ಮ ನಾಡಿನ ಮಕ್ಕಳಿಗೆ ಅವರು ಅನುಕರಣೀಯವೂ ಅನುಸ್ಮರಣೀಯವೂ ಆಗಿದ್ದಾರೆ. ಏಪ್ರಿಲ್ 12, 2006ರಂದು ನಿಜವಾಗಿಯೂ ಕನ್ನಡಿಗರ ಪಾಲಿಗೆ ದುರ್ದಿನವೇ ಸರಿ. ಅಂದು ನಮ್ಮ ನಿಮ್ಮೆಲ್ಲನ ನಾಡಿನ ದೈವ ಎಂದವರು ವಿಧಿವಶರಾದರು. ಆದರೂ ಅಭಿಮಾನಿಗಳ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರು. ರಾಜ್ಕುಮಾರ
ನೃತ್ಯದಲ್ಲಷ್ಟೇ ಅಲ್ಲ, ನಾಟಕದಲ್ಲೂ ಕೂಡ ಅತ್ಯದ್ಭುತವಾಗಿ ಅಭಿನಯಿಸ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ CBSE ವಿಭಾಗದ ವಿದ್ಯಾರ್ಥಿಗಳಿಗೆ ಬರಲಿ ಜೋರಾದ ಚಪ್ಪಾಳೆ. ಮುಂದಿನ